ರಾಜ್ಯದಲ್ಲಿ ಹೊಸ ಜಿಲ್ಲೆ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ತುಮಕೂರು ಧಾರವಾಡವನ್ನ ವಿಭಜಿಸಲಾಗುತ್ತಾ, ಬೆಳಗಾವಿಯನ್ನ 3 ಹೋಳು ಮಾಡಲಾಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಕೇಂದ್ರದ ಗಡುವಿನಿಂದ ಸರ್ಕಾರಕ್ಕೆ ಒತ್ತಡ ಕೂಡ ಹೆಚ್ಚಾಗಿದೆ. ಡಿಸೆಂಬರ್ ಒಳಗೆ ಜಿಲ್ಲೆ ಘೋಷಣೆಗೆ ಒತ್ತಡವನ್ನ ಹಾಕಲಾಗಿದೆ. ವರ್ಷಾಂತ್ಯಕ್ಕೆ ತಾರ್ಕಿಕ ಅಂತ್ಯ ಕೂಡ ಸಿಗಲಿದೆ. ರಾಜ್ಯದಲ್ಲಿ ಹೊಸ ಜಿಲ್ಲೆ ರಚನೆಗೆ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ತುಮಕೂರು ಧಾರವಾಡವನ್ನ ವಿಭಜಿಸಲಾಗುತ್ತಾ, ಬೆಳಗಾವಿಯನ್ನ 3 ಹೋಳು ಮಾಡಲಾಗುತ್ತಾ, ಕೇಂದ್ರದ ಗಡುವಿನಿಂದ ಸರ್ಕಾರಕ್ಕೆ ಒಂಥರ ಒತ್ತಡ ಕೂಡ ಆಗಿದೆ. ಡಿಸೆಂಬರ್ ಒಳಗೆ ಜಿಲ್ಲೆ ಘೋಷಣೆಗೆ ಒತ್ತಡವನ್ನ ಹೇರಲಾಗಿದೆ. ವರ್ಷಾಂತ್ಯಕ್ಕೆ ತಾರ್ಕಿಕ ಅಂತ್ಯ ಕೂಡ ಸಿಗಲಿದೆ. ಇನ್ನು ಏನಾದರೂ ಹೊಸ ಜಿಲ್ಲೆಗಳನ್ನ ಘೋಷಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಿಂದ ಇದೀಗ ಗಡುವನ್ನ ನೀಡಲಾಗಿದೆ. ಏನಾದರೂ ಯೋಜನೆಗಳಿದ್ರೆ ಅದನ್ನ ಡಿಸೆಂಬರ್ 31ರೊಳಗೆ ಮುಗಿಸಿಕೊಳ್ಳಿ ಅಂತಲೂ ಈಗಾಗಲೇ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ಹಾಗಾಗಿ ರಾಜ್ಯದಲ್ಲಿ ನೂತನ ಜಿಲ್ಲೆಗಳ ರಚನೆ ಆಗೋದಾದ್ರೆ ಅದು ವರ್ಷಾಂತ್ಯದೊಳಗೆ ಆಗಬೇಕು. ಒಂದೆಡೆ ತುಮಕೂರನ್ನ 3 ಆಗಿಸುವ ಸಿದ್ಧತೆ ಏನಾದರೂ ನಡೆಸಿದ್ರೆ, ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಖ್ಯಾತಿಯ ಬೆಳಗಾವಿಯನ್ನ 3 ಭಾಗವಾಗಿಸುವ ಒತ್ತಡ ಕೂಡ ಇದೆ. ಇನ್ನು ಧಾರವಾಡವನ್ನ ಕೂಡ ವಿಭಜಿಸಿ 3 ಜಿಲ್ಲೆಗಳನ್ನ ರಚಿಸುವ ಮನಸ್ಸು ಕೆಲವರಿಗಿದೆ. ಹೀಗಾಗಿ ಇಂಥ ಯಾವ ಬದಲಾವಣೆಗಳಿದ್ರೂ ಕೂಡ ಅದು ಈ ವರ್ಷದ ಅಂತ್ಯದ ವೇಳೆಗೆ ಬಗೆಹರಿಯಬೇಕಿದೆ. ಹಾಗಾಗಿ ಹಲವು ದಶಕಗಳ ಕೆಲ ಹೋರಾಟಗಳಿಗೆ ಈ ವರ್ಷ ತಾರ್ಕಿಕ ಅಂತ್ಯ ಸಿಗುವ ಸಾಧ್ಯತೆಗಳು ಕೂಡ ಇದೆ.